ಸಂಸಾರ ಅಂದ್ರೆ ಲಗ್ನ ಆಗೋದು ಬಿಡೋದು ಪ್ರಶ್ನೆ ಅಲ್ಲ. ಇದು ವಸ್ತುಗಳನ್ನು ಸಂಗ್ರಹಿಸೋದು ಬಿಡೋದು ಅಲ್ಲ. ಆದರೆ ಸಂಗ್ರಹವೇ ಜೀವನದ ಉದ್ದೇಶ ಆಯಿತು ಅಂದ್ರೆ ಸಂಸಾರ ಶುರುವಾಯಿತು. ಬದುಕಂದ್ರೆ ಅದೇ ಅಲ್ಲ. ಸಂಗ್ರಹ ಎಷ್ಟೋ ಅಷ್ಟು, ಪರಿಗ್ರಹ ಎಷ್ಟೋ ಅಷ್ಟು. ಅದು ಜೀವನಕ್ಕೆ ಉಪಯುಕ್ತವಾದಂಥ, ಜೀವನದ ಪ್ರಶಾಂತಿಗೆ ಕಾರಣವಾದಂಥ ರೀತಿಯೊಳಗೆ ನಾವು ಸಂಗ್ರಹಿಸಬೇಕು ಅಂತ ಅವರು ದಾಸೋಹ ತಂದ್ರು. ಸುಮ್ಮನೆ ಹೀಗೆ ತಂದ್ರು. ಅದಕ್ಕೆ ಕಾರಣ ಏನು ಅಂದ್ರೆ ಪರಿಗ್ರಹ ನಾಶ ಮಾಡಿಬಿಡಬೇಕು. ಪರಿಗ್ರಹ ಒಂದು ಹೋಯಿತು ಅಂದ್ರೆ ಯುದ್ಧಗಳಿಗೆ ಕೊನೆ ಆಗ್ತದೆ. ಜಗತ್ತಿನೊಳಗ ಹೋರಾಟಗಳೆಲ್ಲ ನಿಂತು ಹೋಗಿ ಬಿಡ್ತಾವ. ಮನುಕುಲ ಅರಳಕ್ಕೆ ಶುರುವಾಗ್ತದೆ. ಅದು ಪರಿಗ್ರಹ ಸಂಸಾರ. ಅಂಥದ್ದು ಮನದ ಮುಂದಣ ಏನು ಹೇಳಿದ್ರಲ್ಲ, ಆಸೆ. ಆಸೆ ಅದರದ್ದು ಸಂಗ್ರಹ. ಆಸೆ ಇರೋದೇ ಸಂಗ್ರಹ. ಸಂಗ್ರಹ ಸಂಗ್ರಹ. ನೋಡೋ ವಿಷಯಗಳ ಸಂಗ್ರಹ, ಮುಟ್ಟೋ ವಿಷಯಗಳ ಸಂಗ್ರಹ, ಕೇಳೋ ವಿಷಯಗಳ ಸಂಗ್ರಹ ಇಲ್ಲವೇನು? ಇಂಥವು ಅನೇಕ ಸಂಗ್ರಹಗಳು. ಇವುಗಳಿಗಾಗಿಯೇ ಜೀವನ ಮೀಸಲಾಯಿತು ಅಥವಾ ವ್ಯಯ ಆಯಿತು ಅಂದ್ರೆ ಜೀವನ ಸಾರ್ಥಕವಾಗಲಿಲ್ಲ. ಅದಕ್ಕೆ ಇಂಥ ಮನಸ್ಸು ಈಗೇನು ಅಂಟಿಕೊಂಡದೆ ವಸ್ತುಗಳಿಗೆ, ಈ ಮನಸ್ಸನ್ನ ಸ್ವಲ್ಪ ಎತ್ತರಿಸೋದು. ಮನಸ್ಸನ್ನ ಎತ್ತರಿಸೋದು ಯಾವುದು ಅಂಟಿಕೊಳ್ಳಲಿಕ್ಕೆ ಕಾರಣ ಆಯಿತು? ಪ್ರೇಮ ಅಷ್ಟೆ. ಪ್ರೇಮ ಅದು ವಸ್ತುಗಳ ಮೇಲಿನ ಅತಿಯಾದ, ಬರೀ ಪ್ರೇಮ ಬೇರೆ, ಅತಿಯಾದ ಪ್ರೇಮದ ಅಲ್ಲ. ಅದು ವಸ್ತುಗಳಿಗೆ ಮನಸ್ಸನ್ನು ಅಂಟಿಸ್ತು. ನಾವು ಎಷ್ಟು ವಸ್ತುಗಳನ್ನು ಹಚ್ಚಿಕೊಂಡೇವಿ ಅಂದ್ರೆ ಇಫ್ ದೇ ಆರ್ ನಾಟ್ ದೇರ್ ವಿ ಆರ್ ನಾಟ್ ದೇರ್. ಇಷ್ಟು. ಅದು ಇಲ್ಲ ಅಂದ್ರೆ ನಾನಿಲ್ಲ. ಅಷ್ಟು ಅದಕ್ಕೆ ಅಂಟಿಕೊಂಡು ಬಿಟ್ಟೇವಲ್ಲ. ಇದು ಅತಿಯಾಗಿ ವಸ್ತುಗಳಿಗೆ ನಾವು ಮನಸ್ಸನ್ನು ಅಂಟಿಸಬಾರದು. ಹೇಗಿರಬೇಕು ಅಂದ್ರೆ, ಈಗ ಒಂದು ನಾವು ಹೂವ ಕೈಯಾಗಿ ಹಿಡಿದ್ರೆ, ಇದೊಂದು ಹೂವ ನಾನು ಕೈಯಾಗಿ ಹಿಡಿತೇನೆ. ಹೆಂಗೆ ಹಿಡಿಬೇಕಂದ್ರೆ ಹಿಂಗೆ ಬಿಡಾಕ್ ಅದು ಸುಲಭವಾಗಿರಬೇಕು, ಇಟ್ಟಂಗೂ ಹಿಡ್ದಂಗೂ ಆಗಿರಬೇಕು ಮತ್ತು ಹಿಡಿಯಲಾರ್ದಂಗೂ ಇರಬೇಕು. ಆ ಬಳಿಕ ತೆಗಿಲಿಕ್ಕೆ ಬರದಂಗೆ ಹಿಡಿಬಾರ್ದಷ್ಟೆ. ಇದಲ್ಲ, ಬಹಳ ಗಟ್ಟಿಯಾಗಿ ಹಿಡಿದು ಬಿಟ್ರೆ ಹೂವಿನ ವೈಭವ ನಾಶ ಆಗ್ತದೆ. ಅದನ್ನು ಹೆಂಗೆ ಹಿಡಿಬೇಕಂದ್ರೆ ಹೂವಿಗೆ ಪೆಟ್ಟಾಗಿರಬಾರದು, ನನ್ನ ಕೈ ಅದು ಬಿಟ್ಟಿರಬಾರದು. ಅದು ಮಜಾ. ಸಂಸಾರ ಹಂಗಿರಬೇಕು. ಸಂಸಾರ ಹಿಡಿದಿರಬೇಕು, ಆದರೆ ಹಿಡಿದದ್ದರ ಬಿಗುತ ಇರಬಾರದು. ಸಂಸಾರ ನಾಶವಾಗಬಾರದು, ಜಗತ್ತ ನಾಶವಾಗಬಾರದು. ನಾವು ಚೆನ್ನಾಗಿ ಬದುಕಿರಬೇಕು. ಹಾಗೆ ಹಿಡಿಯೋದಲ್ಲ, ಅದು ಬಹಳ ಮಹತ್ವದ್ದು. ಅದು ಅಪರಿಗ್ರಹ. ಇಂದಿಂದು ಇಂದ ಅಂತ ಶರಣರ ಹೇಳೋ ಉದ್ದೇಶ ಏನು ಅಂದ್ರೆ, ಇದು ಪರಿಗ್ರಹ ಇರಬಾರದು, ಗಟ್ಟಿಯಾಗಿ ಹಿಡಿಬಾರದು. ನಾವು ಹಿಡದೇವಲ್ಲ ಗಟ್ಟಿಯಾಗಿ, ಅದು ನಮಗೆ ತ್ರಾಸ ಕೊಡುತ್ತದೆ. ಸಹಜ ಹಿಡಿದ್ರೆ ನಾನು ತಾಸು ಹಿಡಿಬಲ್ಲೆ, ಗಟ್ಟಿಯಾಗಿ ಹಿಡಿದ್ರೆ 10 ನಿಮಿಷ ಹಿಡ್ಲಿಕ್ಕಾಗಲಿಲ್ಲ. ಆ ಬಳಿಕ ಜಗತ್ನಾಗ ಹೀಗದ, ಯಾವುದು ಸಡಿಲಾಗಿ ಇರ್ತದೆ ಆ ಕಡೆ ಜನ ಬಹಳ ಲಕ್ಷ್ಯ ಕೊಡುವುದಿಲ್ಲ. ಯಾವುದನ್ನ ಯಾರ ಒಬ್ಬರು ಗಟ್ಟಿಯಾಗಿ ಹಿಡಿದ್ರು ಅಂದ್ರೆ ಅದನ್ನು ಕಸ್ಕೋಬೇಕಂತ ಶುರುವಾಗ್ತದೆ ಅಷ್ಟೆ. ಜಗತ್ತು ಬಹಳ ಮಜಾ. ಮುಚ್ಚಿಟ್ಟಂಗೆ ಅದನ್ನ ತೆರೆದು ಬಿಡಬೇಕು ಅನಿಸ್ತದೆ. ತೆರೆದ ಬಿಟ್ರೆ ನೋಡ್ಲಿಕ್ಕೂ ಆಗೋದಿಲ್ಲ. ಹಂಗ ಪ್ರಪಂಚ. ಇದು ಮನಸ್ಸೇ ಹಂಗಿರೋದು. ಈ ಮನಸ್ಸು ಪ್ರಪಂಚಕ್ಕೇನು ಅಂಟಿಕೋತದಲ್ಲ, ಇದನ್ನ ಮೊದಲು ಬಿಡಿಸೋದು. ಇಲ್ಲಿಂದ ಶುರುವಾಗ್ತದೆ ಷಟ್ಸ್ಥಲ. ಮೊದಲನೇ ಕೆಲಸ ಏನು ಮಾಡೋದು ಅಂದ್ರೆ, ಇದರ ಪ್ರೇಮದ, ಇದೇನು ಪ್ರೇಮದ, ಅತಿಯಾದ ಪ್ರೇಮದ, ಈ ಪ್ರೇಮವನ್ನ ನಾಶ ಮಾಡಬಾರದು. ಅತಿ ಅನ್ನೋದನ್ನು ತೆಗೆದುಹಾಕಬೇಕೇ ವಿನಃ ಪ್ರೇಮ ನಾಶ ಮಾಡಬಾರದು. ಪ್ರೇಮ ಅನ್ನೋದೊಂದು ಅದ್ಭುತವಾದ, ಮಧುರವಾದ, ಸುಂದರವಾದ ಭಾವ, ಎ ಫೈನ್ ಫೀಲಿಂಗ್.
innocent feeling, sweet feeling, which is to be offered at the feet of the divine. ಅದು ಅಷ್ಟು ಅದ್ಭುತವಾದದ್ದು. ಪ್ರೇಮ ಅನ್ನೋದೊಂದು ಅದ್ಭುತವಾದ ವಸ್ತು ನಿಸರ್ಗ ನಮಗೆ ಕೊಟ್ಟದೆ. ಅದು ನಾವು ತಿಳ್ಕೊಂಡ ಪ್ರೇಮ ಅಲ್ಲ, ಅದು ಸಹಜವಾದ ಸುಂದರವಾದ ಭಾವ. ಅದು ಮಧುರ ಭಾವಕ್ಕೆ ನಾವು ಪ್ರೇಮ ಅಂತ ಕರೆಯೋದು. ಬಹಳ ಮಧುರ ಅದು. ಹೂವಿದ್ದಂಗೆ, ಹೂವಿನ ಸುಗಂಧ ಇದ್ದಂಗೆ ನಮ್ಮ ಎದೆಯೊಳಗೆ ಒಂದು ಸುಗಂಧ ಸೂಸ್ತಾ ಇರ್ತದೆ. ಆ ಸುಗಂಧವೇ ಭಾವ, ಸದ್ಭಾವ. ಅದು ಮಧುರ ಭಾವ. ಆ ಭಾವವನ್ನ ನಾವೇನು ಮಾಡಬೇಕು? ವಸ್ತುಗಳಿಂದ ಸ್ವಲ್ಪ ಮೇಲೆತ್ತಬೇಕು. ಅಂದ್ರೆ ಈ ವಸ್ತುವನ್ನ ಪ್ರೀತಿಸುವ ಬದಲ ಇನ್ನೊಂದು ವಸ್ತುವನ್ನ, ಪವಿತ್ರ ವಸ್ತುವನ್ನ ಪ್ರೀತಿಸಕ್ಕೆ ಪ್ರಾರಂಭ ಮಾಡಬೇಕು. ಇದ ಮೊದಲನೇ ಹೆಜ್ಜೆ. ಷಷ್ಠಸ್ಥಲದ ಮೊದಲ ಹೆಜ್ಜೆ ಅಂದ್ರೆ ಈ ಪ್ರೇಮವನ್ನ ಕಡಿಮೆ ಮಾಡಿ ಇದ ಪ್ರೇಮವನ್ನ ಬೇರೆದರಲ್ಲಿ ಪವಿತ್ರ ವಸ್ತುವಿನಲ್ಲಿ ಇಡೋದು. ಪ್ರೇಮ ನಾಶ ಮಾಡಲಿಲ್ಲ, ಪ್ರೇಮ ಹಾಗೆ ಇರಬೇಕು. ಆ ಪ್ರೇಮವನ್ನ ಎಲ್ಲಿಡಬೇಕು ಅಲ್ಲೇ. ಈ ಕಡೆ ಇತ್ತಲ್ಲ, ಇದನ್ನ ಕಡಿಮೆ ಮಾಡಿ ಆ ಕಡೆ. ಈಗ ನಾವಂತೇವಲ್ಲ, ಆಲ್ಕೋಹಾಲ್, ಅದರ ಪ್ರೇಮ ಕಡಿಮೆ ಮಾಡಿ ಮಿಲ್ಕ್ ಅಷ್ಟೇ. ಪ್ರೇಮ ನಾಶ ಮಾಡಂಗಿಲ್ಲ, ವಸ್ತು ತೆಗೆದು ಹಾಕೋದಷ್ಟೆ. ಇದು ಭಕ್ತ ಸ್ಥಳ. ಭಕ್ತಿ ಉಳ್ಳವನೇ ಭಕ್ತ. ಭಕ್ತಿ ಅಂದ್ರೆ ಪವಿತ್ರ ಪ್ರೇಮ. ಭಕ್ತಿ ಅಂದ್ರೆ ಪವಿತ್ರವಾದ ಪ್ರೇಮ. ಪ್ರೇಮ ಪವಿತ್ರ ಯಾವಾಗ ಆಗ್ತದಂದ್ರೆ ವಸ್ತು ಪವಿತ್ರ ಇದ್ರೆ ಪ್ರೇಮ ಪವಿತ್ರ ಆಗ್ತದೆ. ವಸ್ತು ಮಲಿನ ಇತ್ತು ಅಂದ್ರೆ ಪ್ರೇಮ ಮಲಿನ ಆಗ್ತದಷ್ಟೆ. ಅದಕ್ಕೆ ವಸ್ತುವನ್ನ ಸ್ವಲ್ಪ ಬದಲು ಮಾಡೋದು. ಯಾವ ವಸ್ತುವಿನಲ್ಲಿ ನಮ್ಮ ಪ್ರೇಮ ಇನ್ನು ಇಡೋದು? ಇಲ್ಲಿವರೆಗೆ ಈ ವಸ್ತುಗಳಲ್ಲಿ ನಾವು ಪ್ರೇಮ ಇಟ್ಟೇವಿ. ಈ ಪ್ರೇಮ ಮೋಹವಾಗದಂಗ ಈಗ ಮಾಡೋದು. ಪ್ರೇಮ ಇರಬೇಕು, ಆಹಾರದಲ್ಲಿ ಪ್ರೀತಿ ಇರಬೇಕು, ನೀರಿನಲ್ಲಿ ಪ್ರೀತಿ ಇರಬೇಕು, ನಮ್ಮ ಶರೀರದ ಮೇಲೂ ಸ್ವಲ್ಪ ಸ್ವಲ್ಪ ಪ್ರೇಮ ಇರಬೇಕು, ವಸ್ತುಗಳ ಮೇಲೂ ಇರಬೇಕು. ಆದರೆ ಅದು ಮೋಹವಾಗದಂಗ ಆಗಬೇಕು, ಮೋಹವಾಗಬಾರದು. ಪ್ರೇಮ ಮೋಹವಾಗದೆ ಪವಿತ್ರ ಮತ್ತು ಸರಳ, ಸಿಂಪಲ್ ಲವ್, ಇನ್ನೋಸೆಂಟ್ ಲವ್. ಸಿಂಪಲ್ ಲವ್ and innocent, fresh like a flower in the morning. Sumane, like a dew drop that hangs, that sits on the blade of a grass. ವರ್ಣಿಸ್ತಾರೆ ಪರದೇಶದಲ್ಲಿ. ನಮ್ಮ ಪ್ರೇಮ ಹೆಂಗಿರಬೇಕು ಅಂದ್ರೆ ಒಂದು ಎಲಿ ಮೇಲೆ, ಹುಲ್ಲಿನ ಎಲಿ ಮೇಲೆ ಒಂದು ಇಬ್ಬನಿ ಕೂತಂಗೆ. ಇಬ್ಬನಿ ಎಷ್ಟು ಮಧುರವಾಗಿರ್ತದೆ, ಎಷ್ಟು ಸ್ವಚ್ಛಾಗಿರ್ತದೆ, ಸುಂದರವಾಗಿರ್ತದೆ. ಹಂಗ ನಮ್ಮ ಎದೆಯೊಳಗೆ ಪ್ರೇಮದ ಬಿಂದು ಕೂತಿರಬೇಕು ಅಂತ ಎಂಥ ವರ್ಣನೆ ಮಾಡ್ತಾರೆ. ಪರದೇಶದಲ್ಲೂ ಇಂಥವರು ಜನ ಅದಾರ. ಹಾಗೆ ನಮ್ಮ ಪ್ರೇಮ ಇರಬೇಕು, ಅದರಾಗ ಹೊಲಸಾಗಬಾರದು. ಆ ನೀರಿನೊಳಗೆ ಮತ್ತೇನ್ರೆ ಬೆರೀಬಾರದು, ಅದು ಸ್ವಚ್ಛ ಇರಬೇಕು. ಹಾಗ ನಮ್ಮ ಪ್ರೇಮ ಅಂತದಲ್ಲ, ಈ ಪ್ರೇಮವೇ ಭಕ್ತಿ. ಯಾವಾಗ ಈ ಪ್ರೇಮ ಮೋಹವಾಗದೇ ಇದ್ದರೆ ಅದು ಭಕ್ತಿ. ಅದನ್ನ, ಆ ಪ್ರೇಮವನ್ನು ಎಲ್ಲಿ ಇಡೋದು? ಪ್ರೇಮ ಇರ್ತದೆ, ಆ ಪ್ರೇಮಕ್ಕೊಂದು ವಸ್ತು ಬೇಕಾಗ್ತದೆ. ಆ ವಸ್ತು ಯಾವುದು? ಭಕ್ತ ಸ್ಥಳದಲ್ಲಿ ಒಂದೆರಡು ವಸ್ತುಗಳನ್ನು ಅವರು ಹೇಳ್ತಾರೆ. ಈ ವಸ್ತುವಿನಲ್ಲಿ ನಾವು ಏನು ಪ್ರೇಮ ಇಟ್ಟೇವಿ, ಇದು ಮೋಹಗೊಂಡದೆ. ಮೋಹ ಅಷ್ಟು ಬದಲು ಮಾಡಿ ಆ ಬಳಿಕ ಏನು ಮಾಡೋದು? ಇದಕ್ಕಿಂತಲೂ ಸ್ವಲ್ಪ ಪವಿತ್ರ ಅಂತ ಅನಿಸಿಕೊಳ್ಳುವಂಥ ವಸ್ತುವಿನಲ್ಲಿ ಪ್ರೇಮವನ್ನು ಇಡೋದು, ಸ್ವಲ್ಪ ಬದಲ ಮಾಡೋದು. ಅದಕ್ಕೆ ಶ್ರದ್ಧಾ ಅಂದ್ರು. ಶ್ರದ್ಧಾ ಅಂದ್ರೆ ಶ್ರದಿತಿ ಸತ್ಯಂ ತದ್ಧಾರಿಕಾ ಮತಿ ಶ್ರದ್ಧಾ. ಶ್ರದಿತಿ ಸತ್ಯಂ ತತ್ ಧಾರಿಕಾ ಮತಿ ಶ್ರದ್ಧಾ. ಒಂದು ಸತ್ಯ ವಸ್ತುವಿದೆ,
ಅದನ್ನು ಗ್ರಹಿಸುವ ಮನಸ್ಸ ಆಗ್ತದಲ್ಲ, ಅದಕ್ಕೆ ಶ್ರದ್ಧಾ ಅಂತ ಕರೀಬೇಕು. ಜಗತ್ತಿನಲ್ಲಿ ಒಂದು ಸತ್ಯ ವಸ್ತುವಿದೆ, ದೇವನಿದ್ದಾನೆ. ಸತ್ಯ ಅಂತ ನಾವು ಫಿಲಾಸಫಿಯಲ್ಲಿ ಸತ್ಯ ಅಂತೆ, ಫಿಲಾಸಫರ್ ಕಾಲ್ಸ್ ಇಟ್ ಟ್ರುತ್. ಆದರೆ ಭಾವನಾ ಉಳ್ಳಂಥ ಮನುಷ್ಯ ಅದನ್ನು ಕರೆಯೋದು ದೇವ ಅಷ್ಟೆ. ಸತ್ಯ ಮತ್ತು ದೇವ ಬೇರೆ ಬೇರೆ ಅಲ್ಲ. ಅದನ್ನು ಅನುಭಾವಿಗಳ ಕರೆಯೋದು ಅದು ಅತೀತ, ಅನಂತ ಅಂತ ಅನುಭಾವಿಗಳು. ತತ್ವಜ್ಞಾನಿಗಳ ಕರೆಯೋದು ಸತ್ಯ ಮತ್ತು ಪ್ರೇಮಳ ವ್ಯಕ್ತಿ ಕರೆಯೋದು ದೇವ. ಅದಕ್ಕೆ ದೇವ ಶಬ್ದ, ಸತ್ಯ ಶಬ್ದ ಮತ್ತು ಅನಂತತಾ ಶಬ್ದ ಭಿನ್ನ ಭಿನ್ನ ಅಲ್ಲ. ದೇವ ಅದಾನ, ಸತ್ಯ ಇದೆ, ದೇವನಿದ್ದಾನೆ, ಇದ ಶ್ರದ್ಧಾ. ನಮಗೆ ಕಾಣಿಸ್ಲಿಕ್ಕಿಲ್ಲ, ಆದರೆ ದೇವನಿದ್ದಾನೆ, ಇದು ಶ್ರದ್ಧೆ. ಭಕ್ತನಲ್ಲಿ ಮೊಟ್ಟ ಮೊದಲು ಉಂಟಾಗಬೇಕಾದದ್ದು ಶ್ರದ್ಧಾ. ಇದರಲ್ಲೇ ಸತ್ಯ ವಸ್ತುವಿನ ಶ್ರದಿತಿ ಸತ್ಯಂ. ಶ್ರತ್ ಅಂದ್ರೆ ಸತ್ಯ, ತದ್ಧಾರಿಕ ಅದನ್ನು ಗ್ರಹಿಸುವ ಮನಸ್ಸದಲ್ಲ, ಮತಿಯದಲ್ಲ, ಅದು ಶ್ರದ್ಧೆ. ಇಂಥದೊಂದು ಸರಳ ಸುಂದರವಾದಂಥ ಮತಿ, ಅದು ಪರಮಾತ್ಮ ಇದ್ದಾನೆ, ಪರವಸ್ತು ಒಂದು ಇದೆ, ಸತ್ಯ ಒಂದು ಇದೆ, ಇಷ್ಟೇ ಎಲ್ಲ ಅಲ್ಲ. ಈ ಭಾವ ಬಂತು ಅಂದ್ರೆ ಭಕ್ತ ಸ್ಥಳ ಶುರುವಾಯಿತು. ಅದು ಬಹಳ ಪವಿತ್ರವಾದ ವಸ್ತು. ಇದರ ಒಳಗೆಲ್ಲ ಇರೋದು, ಇದರ ಹಿಂದೆ ಇರೋದು, ಇದರ ರಚನಾ ಮಾಡಿರೋದು ಅದು. ಈಗ ಒಂದು ಹೂವದ, ಹೂವಿಗೆ ನನ್ನ ಮನಸ್ಸು ಮೋಹಿತ ಆಯಿತು ಅಂದ್ರೆ ಈ ಮೋಹ ಬಿಡಿಸಬೇಕಾದ್ರೆ ಏನು ಮಾಡಬೇಕು? ಹೂವನ್ನು ನಿರ್ಮಾಣ ಮಾಡಿದಂಥ ಒಂದು ಶಕ್ತಿಯದ, ಕರ್ತ ಅಂತ ಅದಾನ. ಕರ್ತೃ ಅಂತಂದಿಲ್ಲ, ಕರ್ತೃ ನಮ್ಮ ಕೂಡಲ ಸಂಗಮ ದೇವ. ಕರ್ತೃ ಇದನ್ನು ನೋಡೋದು ವಸ್ತುವನ್ನ, ಇದು ಕಾರ್ಯ. ಹೂವ ಇದು ಕಾರ್ಯ. ಈ ಕಾರ್ಯವನ್ನ ನೋಡಿದಾಗ ಕರ್ತೃವಿನ ಭಾವ ಬಂತು ಅಂದ್ರೆ ಭಕ್ತಿ ಸ್ಥಳ ಶುರುವಾಯಿತು. ಈ ಕಾರ್ಯ ನೋಡೋದದ, ಕರ್ತೃವನ್ನ ಭಾವಿಸಿಕೊಳ್ಳೋದದ. ಈಗೊಂದು ಚಿತ್ರ ಇರ್ತದೆ, ಬಹಳ ಸುಂದರವಾದಂತಹ ಒಂದು ಚಿತ್ರ ಇರ್ತದೆ. ಆ ಚಿತ್ರ ನೋಡಿದ ಕೂಡಲೇ ಬರದಾವ ಯಾರದಾನಲ್ಲ, ಅವನ ಭಾವ ಬಂತು ಅಂದ್ರೆ ಅದು ಭಕ್ತ ಸ್ಥಳ. ಇದೆಲ್ಲ ಜಗತ್ತ ಒಂದು ಸುಂದರವಾದ ಚಿತ್ರ. ಇದೆಲ್ಲ ಅದ್ಭುತವಾದಂತಹ ಒಂದು ಅದ್ಭುತ ತ್ರೈಲೋಕ್ಯ ಸಂಪದ ಆಲೇಖ್ಯ. ಇದೊಂದು ಅದ್ಭುತವಾದ ಚಿತ್ರ. ಇದು ಆಕಾಶದೊಳಗ, ಆಕಾಶದ ಪರದೆಯ ಮೇಲೆ ಇವೆಲ್ಲ ಮೂರ್ತಿಗಳು ಮೂಡಿಬಿಟ್ಟ. ಇವು ಬರೇ ಚಿತ್ರಗಳಲ್ಲ, ಇವು ಆಕೃತಿಗಳು, ಇವೆಲ್ಲ ಶಿಲ್ಪಗಳು. ಇವೆಲ್ಲ ಎಷ್ಟು ಸುಂದರ ಶಿಲ್ಪಗಳು ತಯಾರು ಮಾಡ್ಯಾರ. ಎಲ್ಲ ಗಿಡ ಗಂಟಿ ಅಂಥವೇನು ಜಗತ್ತಿನ ಕಾಣಿಸ್ತದೆ, ಇವೆಲ್ಲ ಒಂದೊಂದು ಶಿಲ್ಪದ ಕೃತಿಗಳು, ಶಿಲ್ಪಾಕೃತಿಗಳು. ಆರ್ಟಿಸ್ಟಿಕ್ ಕ್ರಿಯೇಷನ್ ಆಫ್ ದ ಡಿವೈನ್ ರಿಯಾಲಿಟಿ. ಮೈಕೆಲ್ ಆಂಜಲೋ ಬಹಳ ಸುಂದರವಾಗಿ ಹೇಳ್ತಾನೆ. ಮೈಕೆಲ್ ಆಂಜಲೋ ಅಂದ್ರೆ ಜಗತ್ತಿನಲ್ಲಿ ಬಹಳ ದೊಡ್ಡ ಸ್ಕಲ್ಪ್ಟರ್. ಆತ ಶಿಲ್ಪಿ. ಆತ ಹೇಳ್ತಾನೆ, ಐ ಆಮ್ ನಾಟ್ ಎ ಸ್ಕಲ್ಪ್ಟರ್, ಗಾಡ್ ಈಸ್ ದೇರ್, ಹಿ ಈಸ್ ದ ಗ್ರೇಟ್ ಸ್ಕಲ್ಪ್ಟರ್ ಅಂಡ್ ಐ ಆಮ್ ಇಮಿಟೇಟಿಂಗ್ ಹಿಮ್. ಎಷ್ಟು ಚಂದ ಹೇಳ್ತಾನೆ. ಪರಮಾತ್ಮ ಅಂದ್ರೇನು? ಜಗತ್ತಿನ ಈತ ಶಿಲ್ಪಗಾರ, ಆತ ಅದ್ಭುತ ಶಿಲ್ಪಿ. ನಾನು ಸುಮ್ಮನೆ ಆತನನ್ನ ಅನುಕರಣ ಮಾಡ್ತೇನೆ. ಇಂಥ ಒಬ್ಬ ಶಿಲ್ಪಿ ಈ ವಿಶ್ವದೊಳಗದಾನ. ನಮಗೆ ಶಿಲ್ಪ ಕಾಣ್ತದಂದಾಗ ಶಿಲ್ಪಿಯೊಬ್ಬ ಅದಾನ. ಇದು ಶ್ರದ್ಧಾ. ಭಕ್ತನಲ್ಲಿ ಮೊಟ್ಟ ಮೊದಲು ಬರಬೇಕಾದದ್ದು ಯಾವುದು ಅಂದ್ರೆ ಪರಮಾತ್ಮನಿದ್ದಾನೆ. ಕರ್ತ ಅಂತ ಕರೀತೇವೆ. ಕರ್ತನೊಬ್ಬನೇ ದೇವ ಅಂತ ಹೇಳಿಲ್ಲ ಸಕಳೇಶ ಮಹಾದರಸರು. ಕರ್ತನೊಬ್ಬನೇ ದೇವ. ದೇವರಂದ್ರೇನು? ಕರ್ತ, ಕ್ರಿಯೇಟರ್, ಸ್ಕಲ್ಪ್ಟರ್, ದ ಪೇಂಟರ್. ಆತ ಕರ್ತ.
ಏನೋ ಒಂದು ಅದ, ಈ ಜಗತ್ತದ, ಇದು ಅದ್ಭುತವಾದ ಜಗತ್ತ, ಇಷ್ಟು ವಿಸ್ತಾರವಾದ ಜಗತ್ತ, ಇಲ್ಲಿ ಎಲ್ಲಾ ವಸ್ತುಗಳು ಎಂಥ ಎಂಥ ಅದ್ಭುತ ವಸ್ತುಗಳದಾವ. ಏನ್ ಸಣ್ಣ ಸೂರ್ಯ, ಎಂಥ ನಕ್ಷತ್ರಗಳು, ಎಷ್ಟು ನಕ್ಷತ್ರಗಳ ಸಾಗರಗಳು ತಮಗೆಲ್ಲ ಗೊತ್ತಿರಬೇಕು. ಒಂದೊಂದು ನಕ್ಷತ್ರ ಪುಂಜ ಸಾಗರ ಎಷ್ಟು, ಒಂದರ ಮುಂದೆ ಒಂದು 10 ಅಲ್ಲ 11 ಪೂಜೆ ಕೊಟ್ರೆ, 12 ಪೂಜೆ ಕೊಟ್ರೆ ಎಷ್ಟು ಆಗ್ತವ ಅಷ್ಟು ಸೂರ್ಯರು ಕೂಡಿದಾಗ ಒಂದು ಸಾಗರ ಅಷ್ಟೆ. ಇಂಥ ಕೋಟಿಗಟ್ಟಲೆ ಸಾಗರಗಳು ಜಗತ್ತಿನಲ್ಲಿ ತೇಲ್ತಾ ಇದಾವ. ಇದಂತ ಆಶ್ಚರ್ಯ. ಒಂದು ವಸ್ತುವನ್ನು ನಾವು ಹಿಂಗೆ ತೇಲಿಸ್ಲಿಕ್ಕಾಗೋದಲ್ಲ. ಸುಮ್ಮನೆ ಒಂದು ಹೂ ಕೈಯಾಗ ಹಿಂಗೆ ಹಿಡಿದು ಬಿಟ್ರೆ ಬಿಡ್ತದೆ. ಆಕಾಶದಾಗ ಇಷ್ಟೆಲ್ಲ ಅದಾವ, ಸುಮ್ಮನೆ ತೇಲ್ತಾ ಅದಾವ ಅಷ್ಟೆ. ಇದನ್ನೆಲ್ಲ ರೂಪಿಸಿದಂಥ ಒಂದೇನು ಅದ್ಭುತ ಶಕ್ತಿ ಅದ, ಅಥವಾ ಅದ್ಭುತವಾದಂಥ ಒಂದು ಜ್ಞಾನ ಅದ, ಅಂಥದಕ್ಕೆ ದೇವರು ಅಂತ ಕರಿಬೇಕು. ದೇವರ ಅದಾನ ಅನ್ನೋದು ಇಲ್ಲ ಅನ್ನೋದು ಆತನಿಗೆ ಸಂದೇಹವೇ ಇಲ್ಲ. ಸಂದೇಹ ಇತ್ತು ಅಂದ್ರೆ ಶ್ರದ್ಧೆ ಅಲ್ಲ. ಅವನಿಗೆ ಯಾಕೆ ಸಂದೇಹ ಇಲ್ಲ ಅಂದ್ರೆ ಇದನ್ನು ನೋಡ್ತಾನಲ್ಲ, ಅದರಲ್ಲಿ ಭಾವಿಸಿಕೊಳ್ತಾನೆ. ಅದ ಇರಲೇಬೇಕು, ಇದು ಅದ ಅಂದ್ರೆ ಇದು ಇರಲೇಬೇಕು. ಹೊಗೆ ಕಾಣಿಸ್ತದಂದ್ರೆ ಬೆಂಕಿ ಇರಾಕಬೇಕು, ಜಗತ್ತು ಕಾಣಿಸ್ತದಂದಾಗ ದೇವ ಇರಾಕಬೇಕು. ಇಂಥದೊಂದು ದೃಢ ಭಾವ ಬಂತಲ್ಲ, ಇದಕ್ಕೇನನ್ನಬೇಕು? ಶ್ರದ್ಧಾ. ಇದು ಭಕ್ತ ಸ್ಥಳ ಇಲ್ಲಿಂದ ಶುರು. ಮೊದಲೇ ವಸ್ತುವಿನಲ್ಲಿ ಇರುವಂತಹ ಭಕ್ತಿ ಅದ, ಇದು ಮೋಹ ಅದ ಅಲ್ಲ, ಅದನ್ನ ತೆಗೆದು ಹಾಕೋದು ಮೊದಲನೇ ಹೆಜ್ಜೆ. ಆ ಬಳಿಕ ವಸ್ತುವನ್ನ ಸಹಜವಾಗಿ ಪ್ರೀತಿಸೋದು ಎರಡನೇ ಹೆಜ್ಜೆ. ಆ ನಂತರ ಮೂರನೇದ್ದು ವಸ್ತುವಿನ ಕರ್ತ, ವಸ್ತುವಿನ ಹಿಂದೆ ಇರುವಂತಹ ಶಕ್ತಿ, ಕ್ರಿಯಾತ್ಮಕ ಶಕ್ತಿ. ನಿನ್ನೆ ನೋಡೇವೆ, ಮೊನ್ನೆ ಕ್ರಿಯಾಶಕ್ತಿ, ಜ್ಞಾನಶಕ್ತಿ ನೋಡಿಲ್ಲ, ಅವೆಲ್ಲ ಇವು ನಿರ್ಮಾಣ ಮಾಡೋ ಸಾಮರ್ಥ್ಯಗಳು. ಅಂಥ ಒಂದು ದೇವ, ಒಬ್ಬ ದೇವ ಈ ವಸ್ತುಗಳ ಹಿಂದೆ ನಿರ್ಮಾಪಕನಾಗಿ ಅದಾನ, ಮಾಡಿದಾನ. ಆತ ಎಷ್ಟು ದೊಡ್ಡವ ಅಂದ್ರೆ, ಆತನ ಮಾಡಿದ ಕಲಾಕೃತಿ ಇದು ಸಣ್ಣದು, ಆತ ಬಹಳ ದೊಡ್ಡವ. ಅಂಥ ಪರಮ ಆತ್ಮ, ಪರಮ ವಸ್ತು ಅಥವಾ ದೈವ ಈ ಜಗತ್ತಿನ ಕರ್ತ. ಜಗತ್ತಿನ ಕರ್ತ, ಕರ್ತನೊಬ್ಬನೇ ದೇವ. ಮತ್ತು 2-3 ಮಂದಿ ಕರ್ತ ಅಲ್ಲ, ಒಬ್ಬನೇ ಕರ್ತ ಅಷ್ಟೆ. ಒಬ್ಬನೇ ಕರ್ತ. ಯಾಕೆ ಒಬ್ಬನೇ ಕರ್ತ ಅಂದ್ರೆ ಅವ ಇರೋದೇ ಅನಂತ, ಆದ್ದರಿಂದ ಒಬ್ಬನೇ ಇರಬೇಕು. ಅನಂತ 2 ಇರ್ತಾವೇನು? ಈಗ ನೀವು ನೋಡ್ರಿ, ಒಂದು ಏನೋ ಒಂದು ಸಂಖ್ಯಾ ತಗೊಂಡ್ರಿ, ಅನಂತ 2 ಇರ್ತಾವೇನು? ಫೈನೈಟ್ ನಂಬರ್ಸ್ ಮೇ ಬಿ ಮೆನಿ, ಬಟ್ ಇನ್ಫಿನಿಟ್ ಕೆನಾಟ್ ಬಿ ಮೆನಿ. ಇಟ್ ಹ್ಯಾಸ್ ಟು ಬಿ ಒನ್. ಅದು ಇಫ್ ವಿ ಸೇ ದಟ್ ಇನ್ಫಿನಿಟೀಸ್ ಆರ್ ಮೆನಿ, ಇಟ್ ಈಸ್ ಇಲ್ಲಾಜಿಕಲ್ ಥಿಂಕಿಂಗ್, ಇರ್ರಾಷನಲ್ ಥಿಂಕಿಂಗ್. ಅನಂತತೆ ಅನ್ನೋದು 2 ಇರೋದಿಲ್ಲ. ಹಾಗೆ ಪರಮಾತ್ಮ ಇಲ್ಲ ಅನ್ನೋದೇ ಇಲ್ಲ. ಆದ ಬಳಿಕ 2 ಪರಮಾತ್ಮ ಅನ್ನೋದಕ್ಕೆ ಅರ್ಥವೇ ಇಲ್ಲ ಅಷ್ಟೆ. ಅರ್ಥವೇ ಇಲ್ಲ. ಅದನ್ನು ಸಿದ್ಧ ಮಾಡೋ ಪ್ರಶ್ನೆ ಅಲ್ಲ, ಅರ್ಥ ಇರೋದಿಲ್ಲ ಅದಕ್ಕೆ. ಅನಂತ ಅಂದ್ರೆ ಅನಂತ ಅಷ್ಟೆ. ಹಾಗೆ ಪರಮ ಆತ್ಮ ವಸ್ತು ಒಬ್ಬ ಇದಾನ ಅಥವಾ ದೇವ ಇದಾನ. ಆ ದೇವನನ್ನ ನಾನು ಪ್ರೀತಿಸಬೇಕು. ಎಷ್ಟು? ಹೂವನ್ನು ನಾನು ಎಷ್ಟು ಪ್ರೀತಿಸ್ತೇನೋ ಸಹಜವಾಗಿ ಅಷ್ಟು ಪರಮಾತ್ಮನನ್ನ ಪ್ರೀತಿಸಬೇಕು. ಯಾಕೆ? ನನಗೊಂದು ಹೂವ ಕೊಟ್ಟಾನ, ಈ ಜಗತ್ತನ್ನು ನಿರ್ಮಾಣ ಮಾಡ್ಯಾನ. ಆದ್ದರಿಂದ ಆತನನ್ನು ನಾನು ಪ್ರೀತಿಸಬೇಕು. ಅವ ಜಗತ್ತನ್ನು ಪ್ರೀತಿಸ್ಯಾನಂದಾಗ ನಾನು ಜಗತ್ತನ್ನ ಅಷ್ಟೇ ಅಲ್ಲ, ಜಗತ್ತನ್ನ ನಿರ್ಮಾಣ ಮಾಡಿದಂಥ ಭಗವಂತನನ್ನ ಐ ಹ್ಯಾವ್ ಟು ಲವ್ ವಿತ್ ಆಲ್ ಮೈ ಹಾರ್ಟ್ ದ ಕ್ರಿಯೇಟರ್ ಆಫ್ ದ ವರ್ಲ್ಡ್. So beautiful is this world, so vast, so multifarious. ಎಷ್ಟು ಅದ್ಭುತದ ಜಗತ್ತ. ಇಂಥದನ್ನ ನಾನು ಪ್ರೀತಿಸೋದು ಸಹಜವಾಗಿ. ಆ ಪ್ರೇಮ ದೇವನಲ್ಲಿ ಶುರುವಾಯಿತು ಅಂದ್ರೆ ಭಕ್ತಿ ಅಂತ ಅನಿಸ್ಕೋತದೆ. ಸಾದಾ ವಸ್ತುಗಳಲ್ಲಿದ್ರೆ ಪ್ರೇಮ, ದೇವನಲ್ಲಿ ಇತ್ತು ಅಂದ್ರೆ ಭಕ್ತಿ. ಇದು ಭಕ್ತ ಸ್ಥಳ. ಅಲ್ಲಿಂದ ಇಂಥ ದೇವ ಇದಾನಲ್ಲ,
ಇಂಥ ದೇವನ ಜ್ಞಾನ ಮಾಡಿಕೊಡುವಂಥ ಗುರು ಅದಾನಲ್ಲ, ಅವನಲ್ಲಿ ಭಕ್ತನಲ್ಲಿ ಒಂದೆರಡು, ದೇವನಲ್ಲಿ ಭಕ್ತಿ, ಆ ಬಳಿಕ ದೇವನಂಥ ಜನ ಅಥವಾ ದೇವನನ್ನು ಅರಿತುಕೊಂಡವರು, ದೇವನ ಜ್ಞಾನ ಕೊಡುವಂಥವರು, ಅವರಲ್ಲಿ ಒಂದಿಷ್ಟು ಭಕ್ತಿ, ಗುರು ಭಕ್ತಿ ಅಂತ ಶುರುವಾಯಿತು. ಗುರು, ಲಿಂಗ, ಜಂಗಮ, ಮೂರರಲ್ಲಿ ಭಕ್ತಿ. ಮೂರರಲ್ಲಿ ಮೊಟ್ಟ ಮೊದಲಿರೋದು ಲಿಂಗ. ಲಿಂಗ ಅಂದ್ರೆ ತಮಗೆ ಗೊತ್ತಾಗಿದೆ, ಆ ದೇವ ಅಂತ ನಾವೇನು ಅಂದೇವಿ ಅದೇ ಲಿಂಗ. ಲಿಂಗ ಶಬ್ದಕ್ಕೆ ಸ್ವಲ್ಪ ಒಂದಿಷ್ಟು ಅರ್ಥಗಳು. ಮೊದಲನೇ ಅರ್ಥ ಪರಮಾಧಾರ, ಅದೇ ಲಿಂಗ. ದ ಸೋರ್ಸ್ ಆಫ್ ದ ಎಂಟೈರ್ ಕ್ರಿಯೇಷನ್, ದ ಅಲ್ಟಿಮೇಟ್ ಸೋರ್ಸ್, ದ ಇನ್ಫಿನಿಟ್ ಸೋರ್ಸ್, ಅದು ಲಿಂಗ. ಅದಕ್ಕೆ ಮೂಲ ವಸ್ತು ಅಥವಾ ಆಧಾರ ಅಂತ ಕರೆಯೋದು ಅದು ಲಿಂಗ. ಯಾವುದರಿಂದ ಎಲ್ಲವೂ ಬರ್ತದೆ, ಯಾವುದರಲ್ಲಿ ಎಲ್ಲವೂ ನಿಲ್ತದೆ, ಯಾವುದರಲ್ಲಿ ಎಲ್ಲವೂ ಅಡಗ್ತದೆ, ಅದು ಸೋರ್ಸ್ ಅಂತೆ, ಅದು ಮೂಲ. ಅದು ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತತ್. ಎಷ್ಟು ಚಂದ ಹೇಳ್ತಾರೆ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ. ಇವೆಲ್ಲ ಅದಾವಲ್ಲ ಆಕಾಶ ಕಾಯಗಳು, ಇವೆಲ್ಲ ಮೊದಲಿರಲಿಲ್ಲ ಅಂತ ಹೇಳ್ತೀರಲ್ಲ, ಯಾವುದರಿಂದ ಹೊರಹೊಮ್ಮಿ ಬಂದುವೋ, ಯಾವುದರಲ್ಲಿ ಸ್ಥಿತಗೊಂಡುವೋ, ಯಾವುದರಲ್ಲಿ ಅವು ಮತ್ತೆ ಮರೆಯಾಗ್ತಾವೋ ಅದು ಮುಖ್ಯ, ಅದು ಮೂಲ ವಸ್ತು. ಅದಕ್ಕೆ ಅವರು ಬ್ರಹ್ಮ ಅಂತ ಕರೆದರು, ಇವರು ಅದಕ್ಕೆ ಲಿಂಗ ಅಂತ ಕರೆದರು. ಅದು ಲಿಂಗ. ಇಂಥ ಮೊದಲನೇ ಅರ್ಥ ಇದು. ಲಿಂಗ ಅಂದ್ರೆ ಪರಮಾಧಾರ, ಮೂಲ ವಸ್ತು, ಅದು ಲಿಂಗ. ಆ ಬಳಿಕ ಲಿಂಗಕ್ಕೆ ಎರಡನೇ ಅರ್ಥ ಅದೊಂದು ಬೆಳಕಷ್ಟೆ. ಶಿವ ಕಳಾತ್ಮಕ ಏನದ ಭಾವನೆ, ಅದು ಲಿಂಗ. ಅದಕ್ಕೆ ಆಚಾರ ಲಿಂಗ, ಶಿವಲಿಂಗ ನಾವು ನೋಡಿದೆವಲ್ಲ, ನಿನ್ನೆ ಮೊನ್ನೆ ನೋಡಿದೆ. ಅಂದ್ರೇನು? ವಸ್ತುವನ್ನ ತೋರಿಸುವ ಬೆಳಕ, ಜ್ಞಾನದ ಬೆಳಕ. ಜ್ಞಾನದ ಬೆಳಕಿಗೂ ಲಿಂಗ ಅಂತ ಕರೆಯೋದು. ಎಲ್ಲೆಲ್ಲಿ ನಾವು ವಸ್ತುವಿನ ಜ್ಞಾನ ಮಾಡ್ಕೋತೇವಿ ಅಲ್ಲಲ್ಲೇ ಅದಕ್ಕೆ ಲಿಂಗ ಲಿಂಗ ಅಂತ ಕರೀತಾ ಹೋಗೋದು. ಇದು ಎರಡನೇ ಅರ್ಥ. ಮೊದಲನೇದ್ದು ಪರಮಾಧಾರ, ಎರಡನೇದ್ದು ಇದು ಕಳೆ, ಶಿವ ಕಳೆ, ಅದಕ್ಕೆ ಲಿಂಗ ಅಂತ ಕರೆಯೋದು. ಮೂರನೇದ್ದು ಆ ವಸ್ತುವನ್ನ, ಆ ದೇವನನ್ನ ಕಲ್ಪನೆಗೆ ತಂದು ಕೊಡುವಂಥ ಒಂದೇನು ಸಂಕೇತ ಇರ್ತದೆ, ಅದಕ್ಕೆ ಲಿಂಗ ಅಂತ ಕರೆಯೋದು. ಅದನ್ನು ನೋಡಿದರೆ ಅದು ನೆನಪಾಗಬೇಕು, ಅದಕ್ಕೆ ಲಿಂಗ ಅಂತ ಕರೆದರು. ಈ ಮೂರರ್ಥದಲ್ಲಿ ಲಿಂಗ. ಈಗ ನಾವು ನೋಡ್ತಾ ಇರೋದು ಗುರು, ಲಿಂಗ, ಜಂಗಮ, ಭಕ್ತಿ, ಶ್ರದ್ಧೆ. ಗುರು ಅಂದ್ರೆ ತೋರಿಸುವವ, ಜ್ಞಾನ ಕೊಡುವವ. ಜಂಗಮ ಅಂದ್ರೆ ಜ್ಞಾನ ಉಳ್ಳವ. ಗುರು ಜ್ಞಾನ ತೋರಿಸುವವ, ಮಾರ್ಗದರ್ಶಕ, ಜ್ಞಾನಿ. ಜಂಗಮ ಅನುಭಾವಿ, ಸುಮ್ಮನೆ ತನ್ನಲ್ಲಿ ತಾನು ಆನಂದವಾಗಿ ಇರುವವ, ಆತ ಜಂಗಮ. ಈ ಮೂವರದಾರಲ್ಲ, ದೇವರು, ಗುರು, ಜಂಗಮ, ಮೂರು ಪವಿತ್ರ ವಸ್ತುಗಳು. ಇಂಥ ಮೂರು ಪವಿತ್ರ ವಸ್ತುಗಳಲ್ಲಿ ಪ್ರೇಮದ ಪುಷ್ಪವನ್ನು ಹಿಂಗೆ ಇಟ್ರೆ ಭಕ್ತ ಸ್ಥಳ, ಆತ ಪ್ರೀತಿ ಸ್ಥಾನ. ಈ ಮೂರು ವಸ್ತುಗಳನ್ನು ಮೊದಲೇನ್ ಮಾಡ್ತಿದ್ದ? ವಸ್ತುಗಳಲ್ಲಿ ಮನಸ್ಸು ಮಗ್ನಾಗಿತ್ತು ಅವಂದು, ಅದನ್ನ ಮೋಹಿಸ್ತಿದ್ದ. ಆ ಮೋಹ ಕಡಿಮೆಯಾಗಿ ವಸ್ತುಗಳ ಸಾಮಾನ್ಯ, ಅದು ವಸ್ತುಗಳನ್ನ ಪ್ರೀತಿಸ್ತಾನ. ಆದರೆ ವಸ್ತುಗಳ ಹಿಂದಿರುವಂಥ, ಅದರ ರಚನೆ ಮಾಡಿದಂಥ ಮಹಾವಸ್ತುವನ್ನ ಆತ ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡಿದ. ಇದು ಆರಂಭ, ಭಕ್ತಿಯ ಆರಂಭ. ಷಟ್ಸ್ಥಳ ಯಾತ್ರೆಯ ಮೊದಲ ಹೆಜ್ಜೆ ಇದು ಶ್ರದ್ಧಾ. ಇದು ಬಹಳ ಮಹತ್ವದ ಹೆಜ್ಜೆ. ಮತ್ತು ಅವನ ನಂಬಿಕೆ ಎಷ್ಟು ಚೆನ್ನಾಗಿದೆ, ಶ್ರದ್ಧಾ ಎಷ್ಟು ಅದ್ಭುತದ ಅಂದ್ರೆ ಅದು ಹೊಯ್ದಾಡೋದಿಲ್ಲ, ಅಲ್ಲಿ ಸಂದೇಹ ಇಲ್ಲ, ದೇವರ ಅದಾನ ಇಲ್ಲ ಅಂತ ಅವ ಎಂದೂ ಕೇಳದೆ.
ಮತ್ತು ಯಾರಾದರೂ ಅದನ್ನ ಇಲ್ಲ ಅಂತ ಸಿದ್ಧ ಮಾಡಿದರೆ ತಲೆ ಹಾಕೊಳ್ಳೋದಲ್ಲ. ಯಾಕೆ? ಅವನಿಗೆ ಇಷ್ಟ ಖಚಿತ ಅದಲ್ಲ, ಜಗತ್ತ ನಿರ್ಮಾಣ ಮಾಡಿದ ಒಂದು ಅದ್ಭುತ ಸಾಮರ್ಥ್ಯ ಅದ, ಶಕ್ತಿ ಅದ, ವಸ್ತು ಅದ, ಅದೇ ದೇವರು. ಆತನಿಗೆ ಹೊಯ್ದಾಟ ಇಲ್ಲ. ಹೊಯ್ದಾಟ ಇತ್ತು ಅಂದ್ರೆ ಭಕ್ತಿ ಇನ್ನ ಇಲ್ಲ ಅಂತ ಅಷ್ಟೇ. ಇನ್ನ ನಾವು ಆ ಮಾರ್ಗದಾಗ ಬಂದಿಲ್ಲ. ವಿಶ್ವದ ಮೂಲ ವಸ್ತುವಿನ ಬಗ್ಗೆ, ಜಗತ್ತಿನ ಬಗ್ಗೆ ನಮಗೆ ಹೊಯ್ದಾಟ ಇಲ್ಲ. ಜಗತ್ತನ್ನು ನೋಡಿದಾಗ ಜಗತ್ತು ಅದ ಏನು ಅಂತ ಕೇಳ್ತೇವೇನು? ಇಲ್ಲ ಅಂತ ಕೇಳ್ತೇವೇನು? ಹಾಗೆ ಜಗತ್ತೇ ಇರುವಾಗ ಜಗತ್ತಿನ ಮೂಲ ವಸ್ತು ಇಲ್ಲ ಅಂತ ಹೇಳೋದು ಹೇಗೆ ಸಾಧ್ಯ? ಹೇಗೆ ಸಾಧ್ಯ? ಒಂದು ಹನಿ ಆಕಾಶದಿಂದ ಮಳೆ ಬೀಳ್ತಾ ಇದ್ರೆ ಅದು ಸಾಗರ ಇಲ್ಲ ಅಂತ ಹೆಂಗೆ ಹೇಳಲಿಕ್ಕಾಗತ್ತೆ? ಹನಿ ಅದ ಅಂದಾಗ ಒಂದು ಸಾಗರ. ಹಾಗೆ ನಾನದೇನಿ, ನೀವದೇರಿ, ಜಗತ್ತದ ಅಂದಾಗ ಇದರ ಮೂಲ ವಸ್ತು ಒಂದಿರಬೇಕಲ್ಲ, ಆ ವಸ್ತುವೇ ಶೂನ್ಯ. ಅಂಥ ಶೂನ್ಯ ವಸ್ತು ಅದ ಇಲ್ಲ ಅನ್ನೋದಲ್ಲ. ಆತನ ದೃಷ್ಟಿಯೊಳಗೆ ಅಷ್ಟು ಖಚಿತ, ಸಹಜ ನಂಬಿಕೆ ಅಷ್ಟು ಖಚಿತವಾಗಿತ್ತು ಅಂದ್ರೆ ಅದಕ್ಕೇನಬೇಕು? ಭಕ್ತ ಸ್ಥಳ. ಇಲ್ಲಿಗೆ ಭಕ್ತ. ಯಾವ ಶರಣರಲ್ಲೂ ತಾವು ನೋಡಿ ದೇವನ ಬಗ್ಗೆ ಎರಡು ಅಭಿಪ್ರಾಯಗಳು ಅವರಿಗೆ ಇರೋದ ಕಷ್ಟ. ಅದನೋ ಇಲ್ಲೋ ಅಂತ ಸಂದೇಹ, ಅದ ಇಲ್ಲ ಪ್ರಶ್ನೆನೇ ಇಲ್ಲ. ಯಾಕೆ? ಅದ ಇಲ್ಲ ಅಂದ್ರೆ ನಾನೂ ಇಲ್ಲ ಅಷ್ಟೆ. ಬಹಳ ಸುಲಭವಾಗಿ ಅದಿಲ್ಲ, ನಾನಿಲ್ಲ ಅಷ್ಟೆ. ಪರದೇಶದಲ್ಲೂ ಹೇಳ್ತಾರೆ, ಒಬ್ಬ ಡೆಕಾರ್ಟ್ ಅಂತ ಹೇಳ್ತಾರೆ, ಬಹಳ ಸುಂದರವಾದ ಮಾತು ಹೇಳ್ತಾರೆ. ಐ ಮೇ ಡೌಟ್ ದ ಎಕ್ಸಿಸ್ಟೆನ್ಸ್ ಆಫ್ ದ ವರ್ಲ್ಡ್. I may doubt the existence of my body and the mind, but how can I doubt the existence of myself? ಈಗ ತಾವು ವಿಚಾರ ಮಾಡಿ. ಇದು ಇಲ್ಲ ಅಂತ ಹೇಳಬಹುದು, ಇದು ಇಲ್ಲ ಅಂತ ಹೇಳಬಹುದು. ಇಲ್ಲ ಅಂತ ಹೇಳಂಗಿಲ್ಲ ಅಂತ ಹೆಂಗೆ ಹೇಳೋದು? ಎಷ್ಟು ಮಜಾ ಪ್ರಶ್ನೆ. ಇಲ್ಲ ಅಂತ ಹೇಳಾವ ಇಲ್ಲ ಅಂತ ಹೆಂಗೆ ಹೇಳೋದು? ಇಲ್ಲ ಅಂತ ಹೇಳಬೇಕಾದ್ರೂ ಅವನು ಇರಬೇಕು. ನಾನು ಅದೇನಿ ಅಂತ ಹೇಳಬೇಕಾದ್ರೂ ತಾನು ಇರಬೇಕು. ನಾನು ಇಲ್ಲ ಅಂತ ಹೇಳಬೇಕಾದ್ರೂ ಅವನು ಇರಬೇಕು. ಎಷ್ಟು ಹೌದಲ್ಲ? ಹಾಗೆ ಸತ್ಯ ಇಲ್ಲ ಅಂತ ಹೇಳಬೇಕಾದ್ರೂ ಸತ್ಯ ಇರಬೇಕು. ಸತ್ಯ ಅದ ಅಂತ ಹೇಳಬೇಕಾದ್ರೂ ಸತ್ಯ ಇರಬೇಕು. ಸತ್ಯವೇ ದೇವರಾದದ್ದರಿಂದ ಇಲ್ಲ ಅಂತ ಹೇಳಿಕೆ ಬರೋದಿಲ್ಲ. ಅಷ್ಟು ಇರಲೇಬೇಕು. ಇಲ್ಲ ಅಂತ ಸಿದ್ಧ ಮಾಡೋರು, ಈಗ ನಾನು ಸಿದ್ಧ ಮಾಡ್ತೀನಿ ಏನು? ದೇವರಿಲ್ಲ ಅಂತ. ದೇವರಿಲ್ಲ ಅಂತ ಸಿದ್ಧ ಮಾಡೋದಂದ್ರೆ ಏನು? ಸತ್ಯ ಅದ ಅಂತ ಸಿದ್ಧ ಮಾಡ್ದಂಗೆ. ಇನ್ನೇನು ಸಿದ್ಧ ಮಾಡೋಕ್ಕಾಗತ್ತೆ? ಏನು ಅದ, ಏನು ಇಲ್ಲ. ನಾಸತೋ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ ಸತಃ, ಉಭಯೋರಪಿ ದೃಷ್ಟ ಅಂತಃ ತು ಅನಯೋಹೋ ತತ್ವದರ್ಶಿಭಿ. ಪರಮಜ್ಞಾನಿಗಳು ಏನು ಮಾಡ್ತಾರೆ? ಒಂದೆರಡು ಮಾತುಗಳನ್ನ ಹೇಳ್ತಾರೆ. ಏನು ಅಂದ್ರೆ, ಯಾವುದು ಇಲ್ಲ, ಯಾವುದು ಅದ ಅದು ಇಲ್ಲದಾಗೋದಿಲ್ಲ. ಇಲ್ಲದನ್ನ ತರಕಾಗೋದಿಲ್ಲ, ಇದ್ದದ್ದನ್ನ ಒಯ್ಯಕ್ಕಾಗೋದಿಲ್ಲ. ಇರೋದು ಇಲ್ಲ ಅದು. ಇಫ್ ಸಮಥಿಂಗ್ ಎಕ್ಸಿಸ್ಟ್, then you cannot destroy it, if it is true. If there is nothing, then you cannot bring it into existence. ಅಸಾಧ್ಯವಾದ ಮಾತು. ಇಲ್ಲೇ ಇಲ್ಲದ ಬಳಿಕ ಅದನ್ನೇನು ನಿರ್ಮಾಣ ಮಾಡಲಿಕ್ಕಾಗ್ತದೆ? ಇಲ್ಲ ಅನ್ನೋದು ಇಲ್ಲ ಅಷ್ಟೇ. ಇಲ್ಲದನ್ನ ಇರುವಂಗೆ ಮಾಡೋಕ್ಕಾಗೋದಿಲ್ಲ. ಯಾವುದು ಅದೇ ಅದನ್ನು ನಾಶ ಮಾಡಲಿಕ್ಕಾಗೋದಿಲ್ಲ. ಅದು ರಿಯಾಲಿಟಿ. ಇಫ್ ಇಟ್ ಈಸ್ ರಿಯಲ್, ಇಟ್ ಈಸ್ ರಿಯಲ್. ಯು ಕ್ಯಾನಾಟ್ ಮೇಕ್ ಇಟ್ ಅನ್ರಿಯಲ್. ಇಫ್ ಇಟ್ ಈಸ್ ಅನ್ರಿಯಲ್, then no force in the world can bring it into existence. ಅದು ಬಹಳ ಮಸ್ತಾಗಿ ಹೇಳ್ತಿದ್ದ ಡೆಕಾರ್ಟ್. ಬಹಳ ಸುಂದರವಾದ ಮಾತುಗಳು. ನಾನಿಲ್ಲ ಅಂತ ಹೇಳಿದ್ರೂ ನಾನಿರಬೇಕು, ನಾನು ಅದೇನಿ ಅಂತ ಹೇಳಿದ್ರೂ ನಾನಿರಬೇಕು. ಹಾಗೆ ದೇವರಿಲ್ಲ ಅಂತ ಹೇಳಿದ್ರೂ ಇರಾಕಬೇಕು, ದೇವರು ಅದಾನ ಅಂತ ಹೇಳಿದ್ರೂ ಅದಾನ. ಯಾಕೆ ಚಿಂತೆ ಮಾಡೋದು? ನಾನು ಅದೀನಿ. ಹಾಗೆ ಒಂದು ವಸ್ತು, ಸತ್ಯ ವಸ್ತು ಒಂದದೆ. ಸತ್ಯವೇ ಇಲ್ಲದ ಬಳಿಕ ಜಗತ್ತಲ್ಲೇ ನಾನೆಲ್ಲಿ ಹೇಳಿ? ಸತ್ಯ ಇಲ್ಲ ಅಂತ ನಾವು ಸಿದ್ಧ ಮಾಡಿ ಬಿಟ್ರೆ ಅರ್ಥ ಏನು? ಅಂದ್ರೆ ಎಲ್ಲ ಸುಳ್ಳು.
ಅಂದ್ರೆ ನಾ ಮಾಡಿದ್ದು ಸುಳ್ಳು ಅಷ್ಟೇ, ನಾನೇ ಸುಳ್ಳು. ಸತ್ಯವೇ ಇಲ್ಲದ ಬಳಿಕ ನಾ ಹೆಂಗಿರ್ತೇನೆ, ನೀವು ಹೆಂಗಿರ್ತೀರಿ, ಇಷ್ಟೆಲ್ಲ ಹೆಂಗಿರ್ತದ? ಏನೂ ಇರೋದೇ ಇಲ್ಲ. ಅಂದ್ರೆ ಸತ್ಯ ಇಲ್ಲ ಅಂತ ಹೇಳೋದು, ನಾನಿಲ್ಲ ಅಂತ ಹೇಳೋದು ಎರಡೂ ಅಷ್ಟೇ. ಈ ಅರ್ಥದಲ್ಲಿ ಶ್ರದ್ಧಾ, ಆತ ಇಷ್ಟು ಸಹಜವಾಗಿ ನಂಬಿಕೆ ಇಟ್ಟುಕೊಂಡಿರ್ತಾನ ಮನುಷ್ಯ. ಇದು ನಾವು ಇಲ್ಲಿವರೆಗೆ ನೋಡಿದ್ದು ತಾತ್ವಿಕ ಸಂಗತಿ, ಫಿಲಾಸಫಿಕಲ್ ಅವ್ರದ್ದು ವಿಚಾರ ಮಾಡೋದು. ಈ ಭಕ್ತ ಹಂಗಲ್ಲ, ಸುಮ್ಮನೆ ಇದದ ದೇವರದಾನ ಅಷ್ಟೆ, ಹೂವದ ದೇವರದಾನ, ಜಗತ್ತದ ದೇವರದಾನ, ವಿಶ್ವದ ದೇವರದಾನ. ಇಷ್ಟು ಸಹಜವಾದಂತಹ ಭಾವ ಅವನಲ್ಲೇನು ತುಂಬದಲ್ಲ. ಇದರ ಮೇಲೆ ಒಂದಿಷ್ಟು ಪ್ರೇಮದ ಪುಷ್ಪ ಇಡ್ತಾನ. ಆ ಪ್ರೇಮದ ಪುಷ್ಪವೇ ಭಕ್ತಿ. ಇದು ಶ್ರದ್ಧಾರೂಪದಲ್ಲಿರುವಂತಹ ಭಕ್ತಿ. ಹೃದಯದೊಳಗಿರುವಂತಹ ಸುಂದರ ಪ್ರೇಮವನ್ನ ಅದರಲ್ಲಿ ಇಟ್ಟ. ಮೊದಲು ಏನು ಮಾಡಿದ್ದ? ವಸ್ತುಗಳಲ್ಲಿಟ್ಟ. ಭೂಮಿಗಾಗಿ ಕನಕ ಇಲ್ಲ, ಅದೇನೋ ಹೇಳ್ತಾರೆ, ಕನಕ ಕಾಮಿನಿ ಕಾಂಚನಕ್ಕಾಗಿ ಹೊಡೆದಾಡಿ ಕೆಟ್ಟಿತಿ ಲೋಕವಿಲ್ಲ. ಯಾವುದಕ್ಕಾಗಿ ಹೊಡೆದಾಡ್ತದ್ದ ಅದರ ಪ್ರೇಮ ಸ್ವಲ್ಪ ಕಡಿಮೆ ಮಾಡಿ, ಅದರ ಸಹಜ ಪ್ರೇಮ ಮಾಡಿ, ಮೋಹ ಕಡಿಮೆ ಮಾಡಿ, ಆ ವಸ್ತುವಿನ ವಸ್ತುವಿಗೆ ರೂಪ ಯಾರು ಕೊಟ್ರೋ, ಅದನ್ನ ರಚನೆ ಯಾರು ಮಾಡಿದರೋ ಅದನ್ನ ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡಿದ ಭಕ್ತನಾದ. ಅವಾಗ ಆತ ಭಕ್ತ. ಹಿ ಬಿಗ್ಯಾನ್ ಟು ಲವ್ ದ ಕ್ರಿಯೇಟರ್ ಆಫ್ ದ ವರ್ಲ್ಡ್. ಅಲ್ಲಿಂದ ದೇರ್ ಬಿಗಿನ್ಸ್ ದ ಜರ್ನಿ ಆಫ್ ಡಿವೋಷನ್. ಅಲ್ಲಿಂದ ಯಾತ್ರೆ ಶುರುವಾಯಿತು. ಷಟ್ಸ್ಥಲದ ಯಾತ್ರೆ ಆರಂಭ ಆದದ್ದೇ ನಂಬಿಕೆಯಿಂದ. ಶ್ರದ್ಧಾ, ಯಾವ್ಯಾವ ವಸ್ತುಗಳಲ್ಲಿ ಮಾರ್ಗದರ್ಶಕನಾದಂಥ ಗುರು, ಆ ಬಳಿಕ ಲಿಂಗ ದೇವ, ಆ ಬಳಿಕ ಮೂರನೇದ್ದು ಜಂಗಮ, ಅಂದ್ರೆ ಸುಂದರ ಜೀವನ ಸಾಗಿಸುವಂಥ ಒಬ್ಬ ಸೇಂಟ್ ಅಷ್ಟೇ. ಜಂಗಮ ಈ ಶಬ್ದದ ಅರ್ಥ ಸೇಂಟ್, ಒಂದು ಸುಂದರ ಜೀವನ ಸಾಗಿಸುವವ, ನಮಗೆ ಮಾರ್ಗದರ್ಶನ ಮಾಡುವವ, ಜ್ಞಾನವನ್ನು ಕೊಡುವವ. ಬಹಳ ಮಹತ್ವದ್ದು ಗುರು. ನಾವಿನ್ನೇ ನೋಡಿದ್ದೇವೆ ಗುರುವಿನ ಸ್ಥಾನ ಎಷ್ಟು ಅತ್ಯದ್ಭುತ ಅಂದ್ರೆ, ಶಿವಪಥ ಅರಿವಡೆ ಗುರು ಇಲ್ಲ, ಶಿವಪಥ ಇಲ್ಲ. ಷಟ್ಸ್ಥಲ ಶುರುವಾಗುವುದೇ ಗುರುವಿನಿಂದ. ಗುರುವೇ ಷಟ್ಸ್ಥಲಕ್ಕೆ ಮೂಲ ಕಾರಣ. ಗುರು ಕಾರುಣ್ಯ ಸ್ಥಳದಿಂದ ಎಲ್ಲವೂ ಶುರುವಾಗ್ತದೆ. ಗುರು ಕಾರುಣ್ಯ ಸ್ಥಳ. ಸಂಸಾರ ಸ್ವಲ್ಪ ಇದರಿಂದ ಬಂಧನ, ಈ ಬಂಧನ ಕಡಿಮೆ ಮಾಡ್ಕೋಬೇಕು ಅನಿಸಿದ ಕ್ಷಣವೇ ಮೊಟ್ಟ ಮೊದಲ ನಮಗೆ ಮಾರ್ಗದರ್ಶನ ದೊರೆಯೋದು ಗುರುವಿನಿಂದ. ಗುರು ಯಾರು ಅನ್ನೋದನ್ನ ನಾವು ಕೇಳೋದು ಹೇಳೋ ಪ್ರಶ್ನೆ ಅಲ್ಲ,